ಹಲೋ ಗಾಯ್ಸ್, ಈದ್ ಮುಬಾರಕ್. ಹೋಗಿ ಒಂದು 15 ನಿಮಿಷ ಆಯ್ತಾ, ಇನ್ನೂ ಸಹ ಬರ್ಲಿಲ್ಲ. ನೋಡಿ 2 ಹ್ಯಾಟ್ ಬಂತು ನೋಡಿ. ಹಾಗೆ ಹೇಳಿ ಮನೆ ಕೆಲಸ ಯಾರು ಮಾಡ್ಬೇಕು ಅಂತ ಅದನ್ನ ಸಹ ಹೇಳಿ ಬಿಡಿ ಆಯ್ತಾ. ಅವ ಕಟ್ಕೆಲೆ ಬಂದಿತ್ಲೆ ಬ್ಯಾಗ್ ಇಟ್ಕೊಂಡು ಎಲ್ಲಿಗೆ? ದುಬೈಗೆ. ಆಯ್ಷನ್ ಬಾಬು ಇವರ ಹುಚ್ಚಾಟ ನೋಡ್ಬೇಕು. ಮಾರ್ಕೆಟಿಗೆ ಹೋಗುವಾಗ RCB ಜರ್ಸಿ ಹಾಕಿ ಹೋಗ್ತಾರೆ, ಬೀಚಿಗೆ RCB ಜರ್ಸಿ ಹಾಕಿ ಹೋಗ್ತಾರೆ. ಪುಣ್ಯ ಆಫೀಸ್ಗೆ ಹೋಗುವಾಗ ಯೂನಿಫಾರ್ಮ್ ಉಂಟು, ಇಲ್ಲಾದ್ರೆ ಅಲ್ಲಿಗೆ ಸಹ ಹಾಕಿಕೊಂಡು ಹೋಗ್ತಾ ಇದ್ರೆ. ಇಲ್ಲಿ ನೋಡಿ ಅಂತೆ, ನಾನು ಅಲ್ಲಿ ಕುತ್ಕೊಂಡಿದ್ದಲ್ಲ, ಇವರಿಗೆ ಮಚ್ಚರ ಆಯ್ತಾಯ್ತಾ. ಇವರಿಗೆ ಹೆದರಿಕೆ ಉಂಟು, ಅಷ್ಟಿಷ್ಟ ಅಲ್ಲ. RCBಗೆ ಸಪೋರ್ಟ್ ಮಾಡಿ ಆಯ್ತಾ. ಇದು ವಿಡಿಯೋ ಪೋಸ್ಟ್ ಮಾಡುವಾಗ RCB ಮ್ಯಾಚ್ ಆಗಿರ್ತದೆ, ಇವರಿಗೆ ಅರ್ಥವಾಗುದಿಲ್ಲ. ಆದ್ರೂ ಕೂಡ ಈ ಸಲ ಕಪ್ ನಮ್ದೇ. ಬಾಯ್. ಹಲೋ ಗಾಯ್ಸ್, ಈದ್ ಮುಬಾರಕ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಈದ್ನ 3rd ಡೇ. ನಾವು ಈಗ ಹೋಗ್ತಾ ಇದ್ದೇವೆ ಸನ್ನಬೆ ಅಂತ ಒಂದು ತಮ್ಮಬೆ ಅಂತ ಒಂದು ಬೀಚ್ ಇದೆ. ಆಕ್ಚುಲಿ ನಿನ್ನೆ ಹೋಗಿದ್ವಿ ನಾವು, ಅಲ್ಲಿ ಬೀಚ್ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ನಿನ್ನೆ ಹೋಗಿ ಹಾಗೇನೆ ವಾಪಸ್ ಬಂದ್ವಿ. ಸೊ ಇವತ್ತು ಎಲ್ಲ ಟಿಕೆಟ್ ಎಲ್ಲ ಬುಕ್ ಮಾಡಿ ಈಗ ಹೋಗ್ತಾ ಇದ್ದೇವೆ ಸಮಬೆ ಬೀಚ್ಗೆ. ಇವತ್ತು 3rd ಡೇ, ಲಾಸ್ಟ್ ಡೇ ನಮ್ಮದು ಈದ್ ಹಾಲಿಡೇಸ್ ಅದು. ಸೊ ನಾವು ಹೋಗ್ತಾ ಇದ್ದೇವೆ ಈಗ. ಆ್ಯಕ್ಚುಲಿ 2 ಗಂಟೆ, ತುಂಬ ಬಿಸಿಲಿದೆ. ನಿನ್ನೆ ಹೇಳಿದರು ಒಬ್ಬರು ಅಲ್ಲಿ ನೀರು ತುಂಬ ಕೋಲ್ಡ್ ಇದೆ ಅಂತ. ಸೊ ಮಧ್ಯಾಹ್ನ ಹೋದರೆ ಒಳ್ಳೇದಂತ ಹೇಳಿದರು. ಸೊ ನಾವೀಗ ಹೋಗ್ತಾ ಇದ್ದೇವೆ. ಹೇಗಿದೆ ಬೀಚ್ ಅಂತ ನಿಮಗೆ ತೋರಿಸ್ತೇವೆ ಅಲ್ಲಿ ಹೋಗಿ. ನೀವು ಕೂಡ ಬನ್ನಿ ಬೀಚ್ಗೆ, ಹೋಗೋಣ. ಲೆಟ್ಸ್ ಗೋ. ಹಾಯ್ ಹೇಳಿ. ಹಲೋ ಗಾಯ್ಸ್, ಇನ್ನೊಮ್ಮೆ ನಿಮ್ಮ ಮುಂದೆ ನಾನೇ, ಯಾಕಂದರೆ ಇವತ್ತಿನ ಲಾಗ್ ನಾನೇ ಮಾಡಬೇಕಂತ ಇದ್ದೇನೆ. ಈಗ ಈ ಹೆಣ್ಮಕ್ಳದ್ದು ಅವಸ್ಥೆ ಎಂತ ಹೇಳೋದು ನೋಡಿ. ಇವಳಿಗೆ ಟೊಪ್ಪಿ ತರಲೇ ಇಲ್ಲ, ಹ್ಯಾಟ್. ಇಲ್ಲಿ ಇಷ್ಟು ಬಿಸಿಲಿದೆ, ಟೊಪ್ಪಿ ತರಲೇ ಇಲ್ಲ. ಈಗ ಅದಕ್ಕೆ ಲುಲ್ಲುಗೆ ಹೋದ್ಲು ಹ್ಯಾಟ್ ತರಲಿಕ್ಕೆ ಅಂತ. ಸೊ ಕಾಲ್ ಜಾಯ್ ಕೂಲರ್ ನಾ ಪಾಪ್ಕಾರ್ನ್ ಕೂಲರ್ ಜಾಯ್ತು ಕಾ ಕೂಲರ್ ನಾ ಕೃಷಿಂತ ಕಾ. A few moments later. ಹೋಗಿ ಒಂದು 15 ನಿಮಿಷ ಆಯ್ತಾ, ಇನ್ನೂ ಸಹ ಬರಲಿಲ್ಲ. ಅಲ್ಲಿ ಹ್ಯಾಟ್ ತರಲಿಕ್ಕೆ ಹೋಗಿದ್ದಾಳ, ಇಲ್ಲ ಡ್ರೆಸ್ ನೋಡ್ತಾ ಇದ್ದಾಳ, ಎಂತ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 10-15 ಮಿನಿಟ್ಸ್ ಆಯಿತು. ಇಲ್ಲೇ ಇದೆ ಲುಲ್ಲು ಸೈಡಲ್ಲಿ. ಇವಳು ಪಾಪ್ಕಾರ್ನ್ಸ್ ಕೂಡ ಖಾಲಿ ಆಗ್ತಾ ಬಂತು. ಈಗ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ. 6.5 hours later. ನೋಡಿ ಪಾಪ್ಕಾರ್ನ್ ಕೂಡ ಫಿನಿಶ್ ಆಯ್ತು. ಇಲ್ಲಿ ಪಾಪ್ಕಾರ್ನ್ ಕೂಡ ಫಿನಿಶ್ ಆಯ್ತು. ಬಾಬು ಫಿನಿಶ್ ನೋಡಿ, ಕರೆಕ್ಟ್ ಟೈಮ್ಗೆ ಬಂದ್ಲು ಮಾತ್ರ. ನೋಡಿ ಕರೆಕ್ಟ್ ಟೈಮ್ಗೆ ಬಂದ್ಲು. ನಾಮ ಯಾವ ಹ್ಯಾಟ್ ತಗೊಂಡ್ರಿ? ಹ್ಯಾಟ್ ತಂದ, ಡ್ರೆಸ್ ತಂದಿದ್ದಲ್ಲ ನೋಡ್ಬೇಕು. ಈಗ ಎಲ್ಲಿದೆ ಹ್ಯಾಟ್ ತೋರಿಸಿ. ಇನ್ನೆಂತ ಉಂಟು? ನೋಡಿ 2 ಹ್ಯಾಟ್ ಬಂತು ನೋಡಿ. ಒಂದು ತರ್ಲಿಕ್ಕೆ ಹೋದದ್ದು, ಒಂದು ಫ್ರೀ ಬಂತ. ಗೊತ್ತಾಯ್ತು ಎಷ್ಟು ಟೈಮ್ ತಾಗುವಾಗ ಉಂಟಲ್ಲ. ಈಗ ಬೇರೆ ಎಂತಾದ್ರು ಬರ್ತದೆ ಅಂತ ಗೊತ್ತೇ ಇತ್ತು. ಚಲೋ ಹೋಗುವ, ಬೀಚ್ಗೆ ಹೋಗುವ. ಲೆಟ್ಸ್ ಗೋ. ನೋಡಿ ಬಿಸಿಲು ನೋಡಿ ಅಂತೆ. ಈ ಬಿಸಿಲು ನೋಡಿದ್ರೆ ಬೀಚ್ ಕೂಡ ಬೇಡ, ಎಂತ ಕೂಡ ಬೇಡ ಅಂತ ಅನಿಸ್ತದೆ. ಈಗ ಅಲ್ಲಿ ಹೋದ್ಮೇಲೆ ನೋಡ್ಬೇಕಷ್ಟೇ ಹೇಗೆ ಉಂಟಂತ. ತುಂಬಾ ಬಿಸಿಲಿದೆ ಆಯ್ತಾ. ಆಕ್ಚುಲಿ ನಾವು ಲಾಗ್ ಸ್ಟಾರ್ಟ್ ಮಾಡುವಾಗ ನಾವು ಡಿಸೈಡ್ ಮಾಡಿದ್ದೆ ಅಂತಂದ್ರೆ, ಮಾತಾಡೋದು ಅವಳು, ವಿಡಿಯೋ ತೆಗೆದು ನಾನಂತ. ಆಕ್ಚುಲಿ ಈಗ ವಿಡಿಯೋ ತೆಗೆದು ನಾನು ಎಡಿಟ್ ಮಾಡಿ ಆದ್ಮೇಲೆ ವಾಯ್ಸ್ ಓವರ್ ಕೊಡುವಾಗ ಉಂಟಲ್ಲ, ಇವಳ ಶುರು ಆಗ್ತದೆ ಎಷ್ಟು ವಾಯ್ಸ್ ಓವರ್ ಕೊಡುದು ಅಂತ. ಕೇಳಿ, ಕಷ್ಟ ಅಂತ ಅಲ್ಲ, ಮನೆ ಕೆಲಸ ಎಲ್ಲ ಇರ್ತದೆ, ಮತ್ತೆ ಇವಳಂತ ನೋಡ್ಕೊಳ್ಬೇಕಾಗ್ತದೆ. ಸೊ ನಾನು ಅವರಿಗೆ ಮತ್ತೆ ಅವರು 1-2 ಸಲ ಅವರಿಗೆ ಕರೆಕ್ಟ್ ಆಗಿ ವಾಯ್ಸ್ ಓವರ್ ಕೊಡ್ತಾ ಹೋಗ್ಬೇಕು. ನನ್ಗೆ ಕನ್ನಡ ಗೊತ್ತುಂಟಲ್ಲ, ನಂದು ಬೆಬ್ಬೆ ಆಗ್ತದೆ ಕೆಲವೊಂದ್ಸಲ. ಅದಕ್ಕೆ ಈಗ ಈ ವ್ಲಾಗ್ ಅಲ್ಲಿ ಫುಲ್ ನಾನೇ ಮಾತಾಡ್ತೇನೆ ಅಂತ ಡಿಸೈಡ್ ಮಾಡಿದ್ದೇನೆ. ನೀವು ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ, ಯಾರು ವ್ಲಾಗ್ ಮಾಡ್ಬೇಕು. ಹಾಗೆ ಹೇಳಿ ಮನೆ ಕೆಲಸ ಯಾರು ಮಾಡ್ಬೇಕು ಅಂತ ಅದನ್ನ ಸಹ ಹೇಳಿ ಬಿಡಿ ಆಯ್ತಾ. ಕಟ್ಕೆಲೆ ಬಂದಿತ್ಲೆ. ಕೇವಚ್ಚೆ ಬಾಬು.
ನೋಡಿ ನಾವು ರೀಚ್ ಆದ್ವಿ ಸಮಾಬೆ. ಇದು ಸಮಾಬೆ ಅಂತೆ, ಸಮಾಬೆ ನ್ಯೂ ಬೀಚ್ ಆಗಿದೆ ಬ್ಯಾರಿನಲ್ಲಿ, ಸಮಾಬೆ ಅಂತ. ನೋಡಿ ಯಾರಿಲ್ಲ. ನಾನು ನಿಮ್ಗೆ ಈಗ ಮೊದಲ ವಿಡಿಯೋದಲ್ಲಿ ಹೇಳಿದ್ದೆ ಇದು ಆಕ್ಚುಲಿ 3rd ಡೇ ಇದು ಅಂತ. ಇವತ್ತು 3rd ಡೇ ಅಲ್ಲ, 4th ಡೇ ಇದು. ಎಲ್ಲರಿಗೂ ರಜೆ ಇದೆ, ಎಲ್ಲರಿಗೂ ಇವತ್ತು ಡ್ಯೂಟಿ ಇದೆ. ನಮ್ಗೆ ಮಾತ್ರ ರಜೆ ಆಯ್ತಾ, ನಮ್ಗೆ ಮಾತ್ರ ರಜೆ. ನೋಡಿ ಹೇಗಿದೆ ಅಂತ ಹೇಳಿ ಸಮಾಬೆ. ಇದು ಬಾರಿನ ನ್ಯೂ ಬೀಚ್ ಸಮಾಬೆ. जल्दी बोल, कल सुबह पनवेल निकल. बड़े बाबू, आर यू रेडी? Excited? Excited? Yeah. ನೋಡಿ ಸಮಾಬೆ, ಸಮಾಬೆ, ಸಮಾಬೆ. ವಾಯಮ್ಮ ನೋಡಿ ಬ್ಯಾಗ್ ಇಟ್ಕೊಂಡು ಎಲ್ಲಿಗೆ? ದುಬೈಗೆ. ಹಾಯ್ ಶನ್ ಬಾಬು. ಬನ್ನಿ ಹೋಗುವ ಸಮಾಬೆ. ಸೂಪರ್ ಮಾಡಿದ್ದಾರೆ ಮಾತ್ರ. ನೋಡಿ ಬೀಚ್ ನೋಡಿ ಎಷ್ಟು ಬ್ಲೂ ಬ್ಲೂ ಕಾಣ್ತಾ ಇದೆ, ಫುಲ್ ಬ್ಲೂ ಬ್ಲೂ ಕಾಣ್ತಾ ಇದೆ. ಇವತ್ತು ಹೈ ಟೈಡ್ ಅಂತ, ಫುಲ್ಲು ನೀರಿದೆ ಆಯ್ತಾ. ಬ್ಯೂಟಿಫುಲ್ ಬಾರೇನ್. ನೋಡಿ ಇದೇ ಬೀಚ್, ಯಾರಿಲ್ಲ ನೋಡಿ, ಯಾರಿಲ್ಲ, ನಾವು ಮಾತ್ರ. ಕೈಯ ಸರ್ ಅಲ್ಲೊಂದು 4 ಜನ ಇದ್ದಾರೆ ಅಷ್ಟೇ. ಇವಳಿಗೆ ಬೀಚ್ ಅಂದ್ರೆ ಆಯ್ತು. ಬೀಚಕಿಯಾ ಅಂತ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾಳೆ. ಬೀಚಕಿಯಾ ಅವು ಬೀಚ್ ನಾಕ ಉಚ್ಚಿ ಕರೆಯ ಕರೆ ಬೀಚಕ್ಕೆ ಜಾಯ್. ಓಕೆ ಬೀಚಕಿಯಾ. ಇಲ್ಲಿ ಏರ್ಪೋರ್ಟ್ ಕೂಡ ಹತ್ತಿರ ಇದೆ ಆಯ್ತಾ. ನೋಡಿ ಫ್ಲೈಟ್ ಹೋಯ್ತು. ಬಾ ಎಂಟ್ರಿಗಿದ್ದಾರೆ. ಇಲ್ಲಿ ತುಂಬಾ ನಡಿಲಿಕ್ಕೆ ಉಂಟಾಯ್ತಾ. ನಾವು ಆಕ್ಚುಲಿ ಗಾಡಿ ಇಲ್ಲಿ ನಿಲ್ಲಿಸಿದ್ವಿ. ಈಗ ಅಲ್ಲಿ ತನಕ ನಡಿಬೇಕು, ಲಾಸ್ಟ್ ವರೆಗೆ ಹೋಗ್ಬೇಕು ಈ ಬಿಸಿಲಿಗೆ. ಅದು ಬೀಚ್ ಮಾತ್ರ ಸೂಪರ್ ಇದೆ ಆಯ್ತಾ. ಫುಲ್ ಸೈಲೆಂಟ್ ಆಗಿ ಒಳ್ಳೇದಿದೆ, ಮತ್ತು ವೇವ್ಸ್ ಮಾತ್ರ ಇಲ್ಲ. ಗಾಯ್ಸ್ ಎಂತ ಗೊತ್ತುಂಟಾ, ಇವತ್ತು RCB ಮ್ಯಾಚ್ ಆಯ್ತಾ. ಅದಕ್ಕೆ ನಾನು ಈಗ RCB ಜರ್ಸಿ ಹಾಕೊಂಡಿದ್ದೇನೆ. RCB ಮ್ಯಾಚ್ ಇವತ್ತು. ಇಲ್ಲಿ ನೋಡಿ ಹೊಟ್ಟೆ ಉರಿತದೆ. ಪೋಸ್ಟ್ ಮಾಡುವಾಗ ಮ್ಯಾಚ್ ಆಗಿರ್ತದೆ. ಇವತ್ತು 2 ತಾರೀಕು RCB ಮತ್ತು RR ಮ್ಯಾಚ್ ಇದೆ. ಇಲ್ಲಿ ಆಕ್ಚುಲಿ ಕಾಯಕಿಂಗ್ ಕೂಡ ಇದೆ ಆಯ್ತಾ. ಕಾಯಕಿಂಗ್ ನೋಡಿ, ಕಾಯಕಿಂಗ್ ಮಾಡ್ತಾ ಇದ್ದಾರೆ. ರಾವ್ಗಲ್ತಾ ನೋಡಿ ಅಂತ ಎಷ್ಟು ಜನ ಇದ್ದಾರೆ. ಆಕ್ಚುಲಿ ನಾವು ಅನ್ಕೊಂಡಿದ್ವಿ ಇಲ್ಲಿ ಇದು ಕಾಯಕ್ಕೆಲ್ಲ ಇದೆ, ಇದು ಪೇ ಮಾಡಿ ಯೂಸ್ ಮಾಡ್ಬೇಕಂತ. ಆಕ್ಚುಲಿ ಇದು ಫ್ರೀ ಆಯ್ತಾ. ಇಲ್ಲಿ ನಾವು ಆಲ್ರೆಡಿ ಪೇ ಮಾಡ್ಲಿಕ್ಕಿದೆ. ಇದು ಬೀಚಿಗೆ ಬರಬೇಕಾದ್ರೆ ಪೇ ಮಾಡ್ಲಿಕ್ಕಿದ್ರೆ ಆನ್ಲೈನಲ್ಲಿ ಪೇ ಮಾಡಿದ್ರೆ ಸಾಕು. ಇದೆಲ್ಲ ಫ್ರೀ. ಕಾಯಕಿಂಗ್ 2 ದಿನಾರ್ ಪರ್ ಪರ್ಸನ್, ಓನ್ಲಿ 2 ದಿನಾರ್. ಎಷ್ಟು ಕ್ಲೀನ್ ಬೀಚ್ ಇದೆ ನೋಡಿ. 2 ದಿನಾರ್ ಕೊಟ್ಟರೆ ಇದು ಕಾಯಕಿಂಗ್ ಎಲ್ಲ ಫ್ರೀ ಆಗಿ ಯೂಸ್ ಮಾಡ್ಬೋದು. ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ.
ಇವರು ನೋಡಿ ಗೈಸ್, RCB ಜರ್ಸಿ ಹಾಕಿ ಎಲ್ಲ ಕಡೆ ಶೋ ಆಫ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ನೋಡಿ ಅವರನ್ನು ನಗಡ್ತಾ ಇದ್ದಾರೆ. ಈ IPL ಸ್ಟಾರ್ಟ್ ಆದ ನಂತರ ಇವರಿಗೆ ಸ್ಟಾರ್ಟ್ ಆಗಿದೆ ಆಯ್ತಾ. ಇವರ ಹುಚ್ಚಾಟ ನೋಡ್ಬೇಕು. ಮಾರ್ಕೆಟಿಗೆ ಹೋಗುವಾಗ ಸಹ RCB ಜರ್ಸಿ ಹಾಕಿ ಹೋಗ್ತಾರೆ, ಬೀಚಿಗೆ ಸಹ RCB ಜರ್ಸಿ ಹಾಕಿ ಹೋಗ್ತಾರೆ. ಪುಣ್ಯ ಆಫೀಸ್ಗೆ ಹೋಗುವಾಗ ಯೂನಿಫಾರ್ಮ್ ಉಂಟು, ಇಲ್ಲಾದ್ರೆ ಅಲ್ಲಿಗೆ ಸಹ ಹಾಕಿಕೊಂಡು ಹೋಗ್ತಾ ಇದ್ರೆ ಏನ. ನನಗೆ ಬೀಚ್ ಅಂತ ಹೇಳಿದ್ರೆ ಭಯ ಆಯ್ತಾ, ನನಗೆ ನೀರಿಗೆ ಇಳಿಯುವುದಂತ ಹೇಳಿದ್ರೆ ತುಂಬ ಹೆದರಿಕೆ. ಇವರಿಬ್ರು ಆಟ ಆಡ್ತಾ ಇದ್ದಾರೆ ನೋಡಿ, ಮಕ್ಕಳು ಆಟ ಆಡ್ತಾ ಇದ್ದಾರೆ ಬೀಚಲ್ಲಿ. ಬಟ್ ನೀರು ಐಸ್ ಉಂಟಾಯ್ತು. ಅದು ಮಧ್ಯಾಹ್ನ ಬಂದಿದ್ದೇವೆ, ಆದರೂ ಕೂಡ ನೀರು ಫುಲ್ಲು ಐಸ್ ಉಂಟು. ಬಾಯ್, ಎಂಜಾಯ್. बाबू डाडा बोटर गेलो, डाडा कायाकिंग करता की. तुका जाई ना बाबू, तुका जाई ना. हाय करे तू तिशी नसू नका. ಇಷ್ಟರಲ್ಲಿ ಮಾತ್ರ ಬಿಡ್ಲಿಕ್ಕೆ ಅಂತದ್ದು. ಆ ಕಡೆ ತುಂಬಾ ಆಳ ಉಂಟು, ಕಾಣಬೇಕು, ಡೀಪ್ ಉಂಟು ಅನ್ಸುತ್ತೆ. ಅದಕ್ಕೆ ಇಷ್ಟು ಏರಿಯಾದಲ್ಲಿ ಮಾತ್ರ ಕಯಾಕಿಂಗ್ ಮಾಡ್ಲಿಕ್ಕೆ ಅನ್ಸುತ್ತೆ. ಅವಲ ತೂಲ ಇತ್ತ ಆನಂತ ಹಂಗ ಕಟ್ಟೆ ಆನಂತ ಸ. ಇವಳು ಬೇರೆ ಮೂಡಲ್ಲೇ ಇದ್ದಾಳೆ, ಎಂಜಾಯ್ ಮಾಡ್ಕೊಂಡು. ಖುಷಿಯಾಗಿದೆ ಅವಳಿಗೆ ನೀರಲ್ಲಿ ಆಟಾಡಿ. ಇನ್ನು ಮನೆಗೆ ಹೋಗ್ಲಿಕ್ಕೆ ಕೇಳ್ತಾಳ ಗೊತ್ತಿಲ್ಲ. ನಾವು ಬಂದದ್ದೇ 3 ಜನ ಆಯ್ತಾ, ನಾನು, ಅವರು ಮತ್ತೆ ಮಗಳು. ನಾನ್ ಸಹ ಕಯಾಕಿಂಗ್ ಹೋದ್ರೆ ಮಗಳನ್ನ ಯಾರು ನೋಡ್ಕೊಳ್ಳಿ. ಬಾಬು ಹಾಯ್. ಬಾಬು ಐ ಎಂಜಾಯಿಂಗ್. ಇಲ್ಲಿ ನೋಡಿ ಅಂತೆ, ನಾನು ಅಲ್ಲಿ ಕುತ್ಕೊಂಡಿದ್ದಲ್ಲ, ಇವರಿಗೆ ಮಚ್ಚರ ಆಯ್ತಾಯ್ತಾ. ಇವರಿಗೆ ಹೆದರಿಕೆ ಉಂಟು, ಅಷ್ಟಿಷ್ಟ ಅಲ್ಲ. ಹಾಗೆ ನನ್ನ ಫೋಟೋ ತೆಗಿಲೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಇದು ಪೋಸ್ ಕೊಡ್ಲಿಕ್ಕೆ ಮಾತ್ರ. ನೋಡಿ ಎಷ್ಟು ನೀರುಂಟು ನೋಡಿ, ಇಲ್ಲಿ ಎಷ್ಟೇ ಇರೋದು. ವಿಲ್ರಾಯ್ ವಿಲ್ರಾಯ್ ಅಂತೆ. ಬೇಕಾ ವಿಡಿಯೋ? ಬೇಕಾ ವಿಡಿಯೋ? ಬೇಕಾ ಫೋಟೋ ತೆಗಿಬೇಕಾ? ಫೋಟೋ ತೆಗಿಬೇಕಾ? ಬೀಚ್ ನನಗೆ ನೀರಂತ ಹೇಳಿದ್ರೆ ಭಯ. ಬಟ್ ನನಗೆ ಎಲ್ಲಿಸ ಬೀಚಲ್ಲಿ ಜಾಸ್ತಿ ಇಳಿಲಿಕ್ಕೆ ಹೋಗುದಿಲ್ಲ. ಇಲ್ಲಿ ತುಂಬ ನೀಟಾಗಿದೆ, ಕ್ಲೀನ್ ಆಗಿದೆ. ಹಾಗೆ ಬೋಟಿಂಗ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಜಸ್ಟ್ 2 BD ಪೇ ಮಾಡಿದ್ರೆ ಆಯಿತು. ನಿಮಗೆ ಬೋಟಿಂಗ್ ಎಲ್ಲ ಫ್ರೀ, ಎಷ್ಟೊತ್ತು ಕೂಡ ನೀವು ಯೂಸ್ ಮಾಡ್ಬೋದು. ಬೆಳಿಗ್ಗೆಯಿಂದ ಸಂಜೆ ತನಕ, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 8 ಗಂಟೆ ತನಕ. ಖುಷಿ ಆಯ್ತು ಬಂದು. ನೋಡಿ ಮಗಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾಳೆ ನೋಡಿ.
ನೋಡಿ ಯಾರಿಲ್ಲ, ಕ್ಲೀನ್ ಉಂಟು, ಫುಲ್ಲು ಕ್ಲೀನ್ ಉಂಟು. ಬಾಬು ಹಾಯ್ ಹಾಯ್. ಇಲ್ಲಿ ಎಲ್ಲ ಓಕೆ ಆಯ್ತಾ, ಆದ್ರೆ ಒಂದು ಮಾತ್ರ ಬೇಜಾರಾದದ್ದು, ಇದು ಎಂತ ಕಷ್ಟ ಟೂರ್ ಅಂತ ಹಾಕಿದ್ದಾರೆ. ಎಂತ ಕಷ್ಟ ಅಂತ ಗೊತ್ತಿಲ್ಲ, ಕಷ್ಟವ ಎಂತ ಕಷ್ಟ ಟೂರ್ಸ್ ಅಂತ ಹಾಕಿದ್ದಾರೆ. ಅದೆಂತ ಕಷ್ಟವೇ ಅಲ್ಲ ಬರೆದದ್ದು, ನಾನು ಕನ್ನಡ ಮೀಡಿಯಂ. ನೋಡಿ ಇದೆಂತ ಅಂತ ಹೇಳಿ ಆಯ್ತಾ, ಕಷ್ಟ ಟೂರ್ಸ್ ಅಂತ. ಎಲ್ಲಿ ಕಷ್ಟ, ಇದು ತುಂಬಾ ಈಸಿ ಇದೆ. ನೋಡಿ ಬೀಚಿಗೆ ಬಂದ್ರೆ ನಾವು ಕೂಡ ಮಕ್ಕಳ ಜೊತೆ ಮಕ್ಕಳಾಗುವುದು. ನೋಡಿ ಒಳ್ಳೆ ಗಮ್ಮತ್ತಾಗ್ತದೆ. ಹೌದು, ಬೆಳಿಗ್ಗೆ ಮಲಗಲಿಲ್ಲ. ಈಗ ನಾವು ಕರ್ಕೊಂಡು ಬಂದದ್ದು ಮಧ್ಯಾಹ್ನ. ಈಗ ಮಧ್ಯಾಹ್ನ ಒಂದು 3 ಗಂಟೆ ಆಯ್ತು, ಅವಳಿಗೆ ನಿದ್ದೆ ಬರ್ತಾ ಉಂಟು. ಬರುವ ಮುಂಚೆ ತುಂಬಾ ಎಕ್ಸೈಟೆಡ್ ಆಗಿದ್ಲು. ತುಂಬಾ ಕೋಲ್ಡ್ ಇದೆ ನೀರು. ಮತ್ತೊಂದು ಎಂತ ಹೇಳಿದ್ರೆ, ಇಲ್ಲಿ ಲೈಫ್ ಗಾರ್ಡ್ ಎಲ್ಲ ಇದ್ದಾರೆ ನೋಡಿ. ಇಬ್ಬರೇ ಮಕ್ಕಳು ಆಟ ಆಡ್ತಾ ಇದ್ರು. ಅವರಿಗೆ ಪೇರೆಂಟ್ಸ್ ಬೇಕೇ ಅಂತ ಹೇಳಿದ್ರು. ಹಾಗೆಲ್ಲ ಬಿಡುದಿಲ್ಲ ಇಲ್ಲಿ. ವೇವ್ಸ್ ಕೂಡ ಇಲ್ಲ, ಆದ್ರೂ ಕೂಡ ಇಲ್ಲಿ ಬಿಡುದಿಲ್ಲ. ಪೇರೆಂಟ್ಸ್ ಇರಲೇಬೇಕು ಮಕ್ಕಳ ಜೊತೆ, ಇಲ್ಲಾದ್ರೆ ಅವರಿಗೆ ವಾಪಸ್ ಕಳಿಸಿದ್ರು. ತುಂಬಾ ಲೈಫ್ ಗಾರ್ಡ್ಸ್ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ನೋಡಿ ಏರ್ಪೋರ್ಟ್ ಇಲ್ಲೇ ಇದೆ ಆಯ್ತಾ, ಸಮೀಪದಲ್ಲೇ ಇದೆ ಏರ್ಪೋರ್ಟ್. ಎಷ್ಟು ಒಳ್ಳೇದು ಕಾಣ್ತದಲ್ಲ, ಸೂಪರ್ ಇದೆ. ಬೀಚ್ ಮಾತ್ರ ಸೂಪರ್ ಇದೆ. ಬಾಬು ಎಂಜಾಯ್, ಬಾಬು ಎಂಜಾಯ್. ಬಾಬು ಇವ್ ಕತೆಗೆ ಅವಳು ಗುಡುಗುಡು ಅಂತ ಇದು ಆಗ್ತಿದೆ ಆಯ್ತಾ, ಅವನ ಟೀತ್ ಎಲ್ಲ ಕಟ 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 ಆಗ್ತಿದೆ. ತುಂಬಾ ಕೋಲ್ಡ್ ಇದೆ ನೀರು, ಬಿಸಿಲಿದೆ ಆದ್ರೂ ತುಂಬಾ ಕೋಲ್ಡ್ ಇದೆ ನೀರು. ಗರೆ ಆಗಿ ಬಾಬು, ಯಾ ಯಾ. ಬಾಯ್, ಥ್ಯಾಂಕ್ ಯು. ನೋಡಿ ಕಷ್ಟ ಟೂರ್ಸ್. ನಾವು ಆ್ಯಕ್ಚುಲಿ ವಾಪಸ್ ಹೊರಟ್ವಿ ಆಯಿತಾ. ತುಂಬ ಕೋಲ್ಡ್ ಇದೆ ನೀರು. ಸೊ ಮಗುವಿಗೆ ಸ್ವಲ್ಪ ಕಷ್ಟ ಆಗ್ತದಲ್ಲ, ಅವಳಿಗೆ ತುಂಬ ಚಳಿ ಆಗ್ತಿದೆ. ಸೊ ನಾವೀಗ ಹೊರಟ್ವಿ. ನಾವೊಂದು 1.5 ಗಂಟೆ 2 ಗಂಟೆ ಇದ್ವಿ. 2 ಗಂಟೆ ಒಳ್ಳೆ ಎಂಜಾಯ್ ಮಾಡಿದ್ವಿ. ಯಂಗ್ಸ್ಟರ್ ಬಂದರೆ ಒಳ್ಳೆ ಎಂಜಾಯ್ ಮಾಡ್ಬೋದು. ಇಲ್ಲಿ ಮತ್ತೆ ಚೇಂಜಿಂಗ್ ರೂಮ್ ಎಲ್ಲ ಇದೆ. ಬೀಚಲ್ಲಿ ಆಡಿದ ನಂತರ ಚೇಂಜ್ ಮಾಡಲಿಕ್ಕೆ, ಸ್ನಾನ ಮಾಡಲಿಕ್ಕೆ ಫೆಸಿಲಿಟಿ. ತುಂಬ ಚೆಂದ ಇದೆ ಬೀಚ್. ಒಳ್ಳೆ ಮಾಡಿ ಎಂಜಾಯ್ ಮಾಡ್ಬೋದು. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಈ ಬಾಯಮ್ಮ ನೋಡಿ, ಒಂದು 5 ಪ್ಲಾಸ್ಟಿಕ್ ಇಟ್ಕೊಂಡು ಎಲ್ಲಿ ದುಬೈಗೆ ಹೊರಟಿದ್ದಾರೆ ಅಂದು. ಎಲ್ಲಿಗೆ ಬಾಯಮ್ಮ? ಹೋಗುವ, ಬಾಯ್ 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 ಕರೆ. ಒಬ್ಬ ಸ್ಲೀಪಿಂಗ್? ನೋ. ಇಲ್ಲಿ ನೋಡಿ, ಮಗಳು ಮತ್ತೆ ತಂದೆ ಇಬ್ಬರು ಬಿಸಿಲಿಗೆ ಕೂತ್ಕೊಂಡು ಪಾಪ್ಕಾರ್ನ್ ತಿಂತಿದ್ದಾರೆ. ಗೈಸ್, ನೀರು ತುಂಬ ಕೋಲ್ಡ್ ಇತ್ತು. ಸೊ ಈಗ ಬಿಸಿಲಿಗೆ ಕೂತ್ಕೊಂಡಿದ್ದೇವೆ. ಆ್ಯಕ್ಚುಲಿ ಮಧ್ಯಾಹ್ನ ಬರೋದೇ ಬೆಸ್ಟ್ ಟೈಮ್ ಅಂತ ಅನಿಸ್ತದೆ. ಬಿಸಿಲುಂಟು, ಆದರೆ ನೀರು ತುಂಬ ಕೋಲ್ಡ್ ಇದೆ. ಆದ್ದರಿಂದ ಅಷ್ಟು ಕೋಲ್ಡ್ ಆಗುದಿಲ್ಲ, ಮತ್ತೆ ಸ್ವಲ್ಪ ಸರಿ ಆಗ್ತದೆ. ಬಟ್ ಮಕ್ಕಳಿಗೆಲ್ಲ ಹೌದು, ನಮಗೆ ಓಕೆ, ದೊಡ್ಡವರಿಗೆ ಓಕೆ. ಯೂತ್ ಎಲ್ಲ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು ಬೆಳಿಗ್ಗೆಯಿಂದ ಸಂಜೆ ತನಕ. ಹೊತ್ತು ನಿಲ್ಬೇಕು ಅಂತ ಅನ್ಕೊಂಡ್ವಿ, ಬಟ್ ಅವಳಿಗೆ ಚಳಿ ಆಗ್ತಾ ಇತ್ತು. ಸೊ ನಾವು ಬೇಗ ಹೊರಡ್ತಾ ಇದ್ದೇವೆ ಮನೆಗೆ. ಒಳ್ಳೆ ಆಗ್ತದೆ ಬಿಸಿಲಿಗೆ. ಅಷ್ಟು ಬಿಸಿಲು ಕೂಡ ತಾಗ್ತಾ ಇಲ್ಲ, ಅಷ್ಟು ವೆದರ್ ತುಂಬ ಒಳ್ಳೇದಿದೆ. ಈಗ ಎಲ್ಲ ಬರ್ತಿದ್ದಾರೆ.
ಈಗ 20 ಜನ ಆದರು. ನಾವು ಬರುವಾಗ ಒಂದು 4 ಜನ ಇದ್ರು ಅಷ್ಟೇ. ಸಂಜೆ ಆಗುವಾಗ ತುಂಬ ಜನ ಬರ್ಬೋದು, ಆದರೆ ಮಧ್ಯಾಹ್ನವೇ ಬೆಸ್ಟ್ ಟೈಮ್ ಅಂತ ಅನಿಸ್ತದೆ. ಈ ಲಾಗನ್ನು ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೇವೆ. ನಾಳೆಯಿಂದ ಡ್ಯೂಟಿ. ಇವತ್ತು ಲಾಸ್ಟ್ ಡೇ ನಮಗೆ. ಇವತ್ತು ಒಂದಿನ ಎಕ್ಸ್ಟ್ರಾ ಹಾಲಿಡೇ ಇತ್ತು. ಸೊ ಇವತ್ತು ಬೀಚಿಗೆ ಅಂತ ಬಂದ್ವಿ. ನಿನ್ನೆ ಬಂದಿದ್ವಿ ಆ್ಯಕ್ಚುಲಿ. ನಿನ್ನೆ ಬರಬೇಕಾದ್ರೆ ಇಲ್ಲಿ ಫುಲ್ ರಶ್ ಇತ್ತು. ಅದು ಮತ್ತು ನಾವು ಡ್ರೆಸ್ ಎಲ್ಲ ತರಲಿಲ್ಲ. ಸೊ ಇವತ್ತು ಪುನಃ ಬಂದ್ವಿ ನಾವು. ಸೊ ಗಾಡಿ ಎಲ್ಲ ಸ್ವಲ್ಪ ಹತ್ತಿರನೇ ಪಾರ್ಕ್ ಮಾಡಿ ಆಯ್ತಾ. ನಾವು ಅಲ್ಲಿ ಸಮುದ್ರ ಅಂತ ಇತ್ತಲ್ಲ, ಅಲ್ಲಿ ಫೋಟೋ ತಗೊಳ್ಳಿಕ್ಕೋಸ್ಕರ ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿ ತನಕ ನಡ್ಕೊಂಡು ಬಂದ್ವಿ. ಸೊ ಈ ಲಾಗನ್ನು ನಾವು ಇಲ್ಲೇ ಎಂಡ್ ಮಾಡ್ತಿದ್ದೇವೆ. ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್. ಸಿ ಯು ನೆಕ್ಸ್ಟ್ ಒನ್. ಬಾಯ್ ಶಂಗ್ ಬಾಬು. ಅಂಗಶಂಗ್ ಬಾಯ್. ಓಕೆ, ಬಾಯ್. ಆ್ಯಕ್ಚುಲಿ ನಾನು ಲಾಗ್ ಎಂಡ್ ಮಾಡ್ತಿದ್ದೇನೆ ಅಂತ ಹೇಳಿದೆ ಆಯ್ತಾ. ಆ್ಯಕ್ಚುಲಿ ಇವತ್ತು RCB ಮ್ಯಾಚ್ ಕೂಡ ಉಂಟು. ಎಲ್ಲರೂ ನೋಡಿ RCB ಗೆ ಸಪೋರ್ಟ್ ಮಾಡಿ ಆಯ್ತಾ. ಇದು ವಿಡಿಯೋ ಪೋಸ್ಟ್ ಮಾಡುವಾಗ RCB ಮ್ಯಾಚ್ ಆಗಿರ್ತದೆ, ಅರ್ಥವಾಗುದಿಲ್ಲ. ಆದ್ರೂ ಕೂಡ ಈ ಸಲ ಕಪ್ ನಮ್ದೇ. ಬಾಯ್. ನೋಡಿ ಹೋಯ್ತು. ಬಾಯ್.